ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೇನೆ ನೋಡ್ರಿ. ಬರ್ರಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವಿಡಿಯೋದೊಳಗೆ ಸ್ಪೆಷಲ್ ಅಂತಂದ್ರೆ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2.5 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲಾಗಿ 1 ಕಪ್ ಆಗುವಷ್ಟು ಮೈದಾ ಹಾಗೆಯೇ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ನೀವು ಬಳಸ್ಕೋಬೋದು. ನಾನಿಲ್ಲೇ ಬರೀ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಗರಿಗರಿಯಾಗಿ ಮೆತ್ತಗಾಗ್ತವೆ ಅನ್ನೋರು ಈ ರೀತಿ ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿರಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿಯಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋತೀವಲ್ವ ಆ ರೀತಿ ಬೇಡ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಇಡೋಣ. ಹಾಗೆಯೇ ಒಂದು ಕಡೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಹೆರ್ಜಿ ಇಟ್ಟಿರುವಂತಹ ಕೊಬ್ಬರಿನ ತೊಗೊತೀನಿ. 1 ಬೌಲ್ ಆಗುವಷ್ಟು ಕೊಬ್ಬರಿನ ತೊಗೊತೀನಿ. ಅದೇ ಕಪ್ನಲ್ಲಿ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಲ್ಲ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಹುಣಗದ ಥರ ರೆಡಿ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಇದನ್ನು ಎಲ್ಲದನ್ನು ಮಿಕ್ಸ್ ಮಾಡಿ ಆನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಜಾಸ್ತಿ ಗ್ರೈಂಡ್ ಮಾಡ್ಕೊಬೇಡ್ರಿ, ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ತಕ್ಕೊಂಡ್ಬಿಡೋಣ ನಾವು. ನೀವು ಬೇಕಿದ್ದರೆ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡಿಕೊಂಡು ಸ್ವಲ್ಪನೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಗ್ರೈಂಡ್ ಆಗಿದೆ ಅಲ್ವಾ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮೇಲೆ ಕೆಳಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಅಲ್ವಾ. ಇವಾಗ ಲಟ್ಟಿಸ್ಕೊಳ್ಳೋಣ ಹಿಟ್ಟನ್ನು ತಗೊಂಡು. ನಾನು ಇದಕ್ಕೆ ಹಿಟ್ಟು ಲಟ್ಟಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಏದಕ್ಕಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಈ ರೀತಿಯಾಗಿ ಹಿಟ್ಟನ್ನು ನಾವು ಚೆನ್ನಾಗಿ ಲಟ್ಟಿಸ್ಕೊಳ್ಳೋವಾಗ ಸ್ವಲ್ಪ ಹಚ್ಚಿ ನಾದ್ಕೊಂಡ್ವಿ ಅಂದರೆ ಲಟ್ಟಿಸ್ಕೊಂಡ್ವಿ ಅಂತಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುವಂತಹ ಮೋದಕ ಆಗ್ತಾವ್ರಿ. ಇಲ್ಲ ಅಂದರೆ ನಾವು ಮೃದುವಾಗ್ತಾವು. ನಾವು ಮೈದಾ ಹಿಟ್ಟು ಈ ರೀತಿ ಯಾವುದಾದ್ರೂ ಹಿಟ್ಟನ್ನು ಯೂಸ್ ಮಾಡಿದ್ವಿ ಅಂತಂದರೆ, ಚಪಾತಿ ಹಿಟ್ಟು ಯೂಸ್ ಮಾಡಿದ್ವಿ ಅಂತಂದ್ರೆ ಮೈದಾ ಹಿಟ್ಟನ್ನು ಹಚ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡಿದ್ದಾಗಿದೆ. ನಾನು ಈ ರೀತಿಯಾಗಿರುವಂತಹ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದೇ ಶೇಪ್ನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ನಾನು ದೊಡ್ಡದಾಗಿ ಎಲೆನ ಲಟ್ಟಿಸ್ಕೊಂಡು ಆನಂತರ ಇದನ್ನು ಚೆನ್ನಾಗಿ ನಾನು ರೌಂಡ್ ಶೇಪ್ನಲ್ಲಿ ಒಂದೇ ಸಮ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಬೌಲಿಂದ ನಾನು ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದೇ ಅಳತೆಯಲ್ಲಿ ಇರುತ್ತೆ, ಹಾಗೆ ತೆಳು ಕೂಡ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಒಂದು ಬೌಲ್ನ ಸಹಾಯದಿಂದ ನಾನು ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ಸ್ಟಫಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ್ರಿ. ಇದು ಜಾರ್ತಾ ಇದೆ, ಕೈಯಲ್ಲಿ ಹಿಡ್ಕೊಳಕ್ಕೆ ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾರ್ದು ಕೈಯಲ್ಲಿ ಸ್ವಲ್ಪ ಎಲೆ ಕೂಡ ಸ್ವಲ್ಪ ಹರ್ಕೊತು. ಏನಾಗೋದಿಲ್ಲ ಫ್ರೆಂಡ್ಸ್, ನಡೆಯುತ್ತೆ. ಇದನ್ನ ಎಕ್ಸ್ಟ್ರಾ ಹಿಟ್ಟನ್ನು ನಾವೇನು ಮಾಡೋಣ್ರಿ ತಕ್ಕೊಂಡ್ಬಿಡೋಣ. ಈ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟನ್ನು ತಗೊಂಡಿದ್ದಾದಮೇಲೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಅಂದರೆ ನಾವು ಮಾಡಿಟ್ಟಿರುವಂತಹ ಕೊಬ್ಬರಿ ಮತ್ತು ಸಕ್ಕರೆನ ಇದಕ್ಕೆ ಹಾಕ್ಕೊಂಡು ತುಂಬ್ಕೊಳ್ಳೋಣ ಫ್ರೆಂಡ್ಸ್. ನಾವು ಈ ರೀತಿ ಹಾಕಿದ ನಂತರ ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನು ಕೈಲಿನೇ ಈ ರೀತಿಯಾಗಿ ಮೋದಕನ ನೀರಿಗೆ ಮಾಡಿ ಆನಂತರ ನಾನು ಎಲ್ಲ ಹಿಟ್ಟನ್ನು ಒಂದು ಸತಿ ಈ ಥರ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ, ನೀವು ಆ ರೀತಿ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸತಿ ಸೈಡ್ನಿಂದ ಈ ರೀತಿ ನಾವು ತಿರುಗಿಸಿ ಈ ರೀತಿ ನಾವು ಮೇಲ್ಗಡೆ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಮೋದಕ ರೆಡಿ ಆಗ್ತಾವೆ ನೋಡ್ರಿ. ನೋಡಿದ್ರಿ ಅಲ್ವಾ. ಇವಾಗ ಮತ್ತೆ ನಾನು ಒಂದು ಎಲೆನ ತೊಗೊಂಡು ಮತ್ತೆ ಒಂದು ಸ್ಟಫಿಂಗನ್ನು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ಕೊಬ್ಬರಿನ ಹಾಕ್ಕೊಂಡು ಕೊಬ್ಬರಿ ಸೂಸ್ಲನ ಹಾಕ್ಕೊಂಡು ಮತ್ತೆ ಇದನ್ನ ನಿರಿಗೆ ಥರ ಮಾಡಿಕೊಂಡು ನಾವು ಮೋದಕನ ತಯಾರಿಸ್ಕೊಳ್ಳೋಣ. ಈ ರೀತಿಯೇ ನೀವು ಎಲ್ಲ ಮೋದಕಗಳನ್ನು ತಯಾರಿಸ್ಕೋಬೋದು.
ನೀವು ಈ ರೀತಿ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತನ್ನೋರು ಬಿಗಿನರ್ಸು ಒಂದು ಸಣ್ಣದಾಗಿರುವಂತಹ ಬೌಲ್ನ ತಗೊಳ್ಳಿ, ಅದಕ್ಕೆ ಎಲೆನ ಹಾಕಿ ಅದರಲ್ಲಿ ಹೂರಣನ ಇಟ್ಟು ಒಂದು ಕೈಯಿಂದ ಈ ರೀತಿಯಾಗಿ ನೆರಿಗೆ ಮಾಡ್ಕೊಂಡು ಬಂದು ಅದಾದ ನಂತರ ನಾವು ನೋಡ್ತಾ ಇರ್ಬೋದಲ್ವ ನೀವು, ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮೋದಕನೂ ನಾನು ಇದೇ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೆರಿಗೆ ಮಾಡಿಕೊಂಡು ಎಲ್ಲಾನು ಮೋದಕನ ತಯಾರಿಸ್ಕೊಳ್ಳಿ. ತುಂಬಾ ಸುಲಭ ರೀ ಇದು, ಆದರೆ ಫಸ್ಟ್ ಟೈಮ್ ಮಾಡೋರಿಗೆ ಬಿಗಿನರ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಈ ರೀತಿಯಾಗಿ ಸ್ಟಫಿಂಗನ್ನು ರೆಡಿ ಮಾಡಿಕೊಂಡು ಅದಾದ ನಂತರ ಒಂದು ತಿಂಗಳಾದರೂ ಇಟ್ಕೊಂಡು ನಾವು ತಿನ್ಕೋಬೋದು ರೀ ಇವನ್ನ ಮೋದಕನ. ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಮೋದಕನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದೇ ರೀತಿಯೇ ಎಲ್ಲ ಮೋದಕಗಳನ್ನು ಮಾಡಿ ಇಟ್ಕೊಂಡು ಅದಾದ ನಂತರ ನಾನು ಪಕ್ಕದಲ್ಲಿ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡು ಆನಂತರ ಇವೆಲ್ಲ ಮೋದಕಗಳನ್ನು ಎಟ್ ಎ ಟೈಮ್ಗೆ ಅಂದರೆ ಒಂದೇ ಟೈಮ್ಗೆ ನೀವು ಎಲ್ಲ ಮೋದಕಗಳನ್ನು ಮಾಡಿ ಇಟ್ಕೊಂಡ್ರೆ ಅಂದರೆ ಕರಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಮೋದಕಗಳನ್ನು ಕರ್ಕೊಂಡು ಬಿಡೋಣ, ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ. ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿರಿ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಹಿಟ್ಟು ಒಂದೊಂದಾಗಿ ಮೋದಕಗಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲವೋ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ನೋಡ್ತಾ ಇರ್ಬೋದು ನಾನೆಲ್ಲ ಮೋದಕಗಳನ್ನು ಹಾಕಿ ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಳ್ಳಿ. ಅಂದರೆ ಮಧ್ಯದ ಉರಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ತಿರುಗಿಸ್ತಾ ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ಮೋದಕ ರೆಡಿ ಆಗ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ರೀ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಾತ್ತೀರಿ ನೋಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.